ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನಟ ಪ್ರಕಾಶ್ ರಾಜ್ ವಿರುದ್ಧ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪ್ರಕಾಶ್ ರಾಜ್ ಅವರ ವಿರುದ್ಧ ಬೆಂಗಳೂರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ನಾನ್ ಬೇಲಬಲ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಒಂದೇ ಹೆಸರಿನಲ್ಲಿ 4 ವೋಟರ್ ID ಕಾರ್ಡ್ಗಳನ್ನು ಪಡೆದಿರುವ ಆರೋಪ ಅವರ ವಿರುದ್ಧ ಇರುವಂಥದ್ದು. ಪ್ರಕಾಶ್ ರಾಜ್ ವಿರುದ್ಧ ದಿಲೀಪ್ ಕುಮಾರ್ ಎನ್ನುವವರು ಪ್ರಕರಣವನ್ನು ದಾಖಲು ಮಾಡಿದ್ರು. 48ನೇ ACJM ಕೋರ್ಟ್ನಿಂದ ಇದೀಗ ಪ್ರಕಾಶ್ ರಾಜ್ ವಿರುದ್ಧ ನಾನ್ ಬೇಲಬಲ್ ವಾರೆಂಟ್ NBW ಅನ್ನು ಜಾರಿ ಮಾಡಲಾಗಿದೆ. ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಿದೆ. 2 ಬಾರಿ ಸಮನ್ಸ್ ಹಾಗೆ 2 ಬಾರಿ NBW ಜಾರಿ ಮಾಡಿದರೂ ಕೂಡ ಹಾಜರಾಗದ ಕಾರಣ ನಟನ ವಿರುದ್ಧ ಇದೀಗ ಅರೆಸ್ಟ್ ವಾರೆಂಟ್ ಅನ್ನು ಮತ್ತೊಮ್ಮೆ ಜಾರಿ ಮಾಡಲಾಗಿರುವಂಥದ್ದು. 3ನೇ ಬಾರಿ ಪ್ರಕಾಶ್ ರಾಜ್ ವಿರುದ್ಧ NBW ಜಾರಿಗೊಳಿಸಿದೆ ನ್ಯಾಯಾಲಯ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೆ ತಮಿಳುನಾಡು 4 ಕಡೆಗಳಲ್ಲಿ ವೋಟರ್ ಐಡಿಯನ್ನು ಒಬ್ಬೇ ವ್ಯಕ್ತಿ ಒಂದೇ ಮತದಾರರ ಗುರುತಿನ ಚೀಟಿಯನ್ನು ಹೊಂದೋದಕ್ಕೆ ಅವಕಾಶ ಇಲ್ಲ. ಆದರೂ ಪ್ರಕಾಶ್ ರಾಜ್ ಅವರು 4 ರಾಜ್ಯಗಳಲ್ಲಿ ಮತದಾರರ ಗುರುತಿನ ಚೀಟಿಯನ್ನು ಪಡೆದಿದ್ದಾರೆ ಅನ್ನುವ ಆರೋಪ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ದಿಲೀಪ್ ಕುಮಾರ್ ಎನ್ನುವರು ಕೇಸನ್ನು ದಾಖಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗದ ನಟ ಪ್ರಕಾಶ್ ರೈ, ಬಹುಭಾಷಾ ನಟ ಪ್ರಕಾಶ್ ರೈ ವಿರುದ್ಧ ಸದ್ಯ ನಾನ್ ಬೇಲಬಲ್ ವಾರೆಂಟ್ ಅನ್ನು ಜಾರಿಗೊಳಿಸಲಾಗಿರುವಂಥದ್ದು. ಅವರ ವಿರುದ್ಧ ಇರುವ ಆರೋಪ ಏನು ಅಂದರೆ, ಒಬ್ಬರೇ ವ್ಯಕ್ತಿ 4 ಕಡೆಗಳಲ್ಲಿ ಒಂದೇ ಹೆಸರಿನಲ್ಲಿ ಬೇರೆ ಬೇರೆ ವೋಟರ್ ಐಡಿಗಳನ್ನು ಹೊಂದಿದ್ದಾರೆ ಅನ್ನೋದು ಅವರ ವಿರುದ್ಧದ ಆರೋಪ. ದಿಲೀಪ್ ಕುಮಾರ್ ಎನ್ನುವರು ಪ್ರಕರಣವನ್ನು ದಾಖಲು ಮಾಡಿದರು. 48ನೇ ACJM ಕೋರ್ಟ್ ಇದೀಗ NBW ಅನ್ನು ಜಾರಿಗೊಳಿಸಿದೆ. ನಾನ್ ಬೇಲಬಲ್ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಲಾಗಿರುವಂಥದ್ದು ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ಹಿಂದೆ ಅವರಿಗೆ ಇದಕ್ಕೋಸ್ಕರ 2 ಬಾರಿ ಸಮನ್ಸ್ ಕೂಡ ನೀಡಲಾಗಿತ್ತು. ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂದೇಶ್, ಪ್ರಕಾಶ್ ರೈ ವಿರುದ್ಧ 4 ID ಕಾರ್ಡ್ಗಳನ್ನು ಹೊಂದಿರುವ ಆರೋಪ, ವೋಟರ್ ಐಡಿಗಳನ್ನು ಸದ್ಯ ನಾನ್ ಬೇಲಬಲ್ ವಾರೆಂಟ್ ಕೂಡ ಜಾರಿಯಾಗಿರುವಂಥದ್ದು. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ನವೀನ್, ಈಗ ಬಹುಭಾಷಾ ನಟ ಪ್ರಕಾಶ್ ರಾಜ್ ಏನಿದ್ದಾರೆ ಅವರ ವಿರುದ್ಧ ಈಗ NBW ವಾರೆಂಟ್ ಇಶ್ಯೂ ಆಗಿರುವಂತದ್ದು. ಅಂದ್ರೆ ಈ ಹಿಂದೆ ಅವರು 4ಕ್ಕೂ ಹೆಚ್ಚು ವೋಟರ್ ಐಡಿಯನ್ನ ಹೊಂದಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಈ ಆರೋಪದ ಹಿನ್ನೆಲೆಯಲ್ಲಿ ದಿಲೀಪ್ ಕುಮಾರ್ ಅನ್ನೋ ವ್ಯಕ್ತಿ ಕೋರ್ಟ್ಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಿರ್ತಾರೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ದೇಶದಲ್ಲಿ ಒಂದೇ ವೋಟರ್ ಐಡಿಯನ್ನ ಹೊಂದಿರಬೇಕಾಗತ್ತೆ. ಆದ್ರೆ ಪ್ರಕಾಶ್ ರಾಜ್ ಅವರು 4 ವೋಟರ್ ಐಡಿಯನ್ನ ಹೊಂದಿದ್ದಾರೆ ಅಂತ ಹೇಳಿ 48ನೇ ACJM ಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ. ಜೊತೆಗೆ ಇವರು ರೂಲ್ಸ್ ನ ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿರುತ್ತೆ. ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಕೋರ್ಟ್ ನಿಂದ, ಅಂದ್ರೆ 48ನೇ ACJM ಕೋರ್ಟ್ ನಿಂದ 2 ಬಾರಿ ಸಮನ್ಸ್ ಹಾಗೆ 2 ಬಾರಿ NBW ಜಾರಿಯಾಗಿರುತ್ತೆ. ಆದ್ರೆ ಇಷ್ಟಾದ್ರೂ ಕೂಡ ಇವರು ಸದ್ಯ ಕೋರ್ಟ್ಗೆ ಹಾಜರಾಗಿಲ್ಲ. ಈ ಕಾರಣಕ್ಕಾಗಿ ಈಗ ಸದ್ಯ 3ನೇ ಬಾರಿ NBW ಅನ್ನ ಜಾರಿ ಮಾಡಿರುವಂತದ್ದು, ಅಂದ್ರೆ ನಾನ್ ಬೇಲಬಲ್ ವಾರೆಂಟ್ ಅನ್ನ ಜಾರಿ ಮಾಡಿದ್ದಾರೆ. ಯಾಕಂದ್ರೆ ಇವರು ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣ, ತಮಿಳುನಾಡು ಇಷ್ಟು ಕಡೆಗಳಲ್ಲೂ ಕೂಡ ಅಕ್ರಮವಾಗಿ ವೋಟರ್ ಐಡಿಯನ್ನ ಹೊಂದಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಜೊತೆಗೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವರು ಕೋರ್ಟ್ಗೂ ಕೂಡ ಹಾಜರಾಗಿರ್ಲಿಲ್ಲ. ಈ ಕಾರಣಕ್ಕಾಗಿ ಈಗ ಸದ್ಯ NBW ಅನ್ನ ಜಾರಿ ಮಾಡಲಾಗಿದೆ. ಆದ್ರೆ NBW ಜಾರಿ ಆದ್ರೂ ಕೂಡ ಬೆಂಗಳೂರಿನಲ್ಲಿ ಪ್ರಕಾಶ್ ರಾಜ್ ಅವರು ಮೊನ್ನೆ ಪ್ರೆಸ್ ಕ್ಲಬ್ ನಲ್ಲೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ಆದ್ರೆ ಅಲ್ಲೂ ಕೂಡ ಯಾವುದೇ ರೀತಿ ಪೊಲೀಸರು ಬಂಧಿಸುವ ಕೆಲಸ ಮಾಡೋದು. ಯಾಕಂದ್ರೆ NBW ಜಾರಿ ಆದಂತ ಸಂದರ್ಭದಲ್ಲಿ ಪೊಲೀಸರು ಆತನನ್ನ, ಅಂದ್ರೆ ಯಾವುದೇ ವ್ಯಕ್ತಿಯ ಮೇಲೆ NBW ಜಾರಿ ಆಗಿರುತ್ತೋ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಆದ್ರೆ ಪೊಲೀಸರು ಮೊನ್ನೆ ಪ್ರೆಸ್ ಕ್ಲಬ್ ನಲ್ಲಿ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಬಂದು ಬಂಧನ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಈಗ ಸದ್ಯ ಪೊಲೀಸ್ ಕಮಿಷನರ್ಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ NBW ಜಾರಿ ಆಗಿರೋದ್ರಿಂದ ಅವರನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸಿ ಅಂತೇಳಿ ಈಗ ಕೋರ್ಟ್ ಕೂಡ ಸೂಚನೆಯನ್ನ ನೀಡಿರೋದ್ರಿಂದ ಈಗ ಸದ್ಯ ಪ್ರಕಾಶ್ ರಾಜ್ ಅನ್ನ ಅರೆಸ್ಟ್ ಮಾಡಿ ಅವರನ್ನ ಕರೆದುಕೊಂಡು ಬಂದು ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿರೋದ್ರಿಂದ ಈಗ ಅವರನ್ನ ಅರೆಸ್ಟ್ ಮಾಡಿ ಅಥವಾ ವಶಕ್ಕೆ ಪಡೆದು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಯಾಕಂದ್ರೆ ಅವರ ಮೇಲೆ 4 ವೋಟರ್ ಐಡಿ, ಅಂದ್ರೆ ತಮಿಳುನಾಡಿನ ವೇಳಚೇರಿ ವಿಧಾನಸಭಾ ಕ್ಷೇತ್ರದಲ್ಲೇ 2 ವೋಟರ್ ಐಡಿಯನ್ನು ಹೊಂದಿದ್ದಾರೆ. ಜೊತೆಗೆ ತೆಲಂಗಾಣದ ಸೆರಿಲಿಂಗಂಪಲ್ಲಿ ಏನಿದೆ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 1 ವೋಟರ್ ಐಡಿ ಇದೆ. ಬೆಂಗಳೂರಿನ ಶಾಂತಿನಗರ ಕ್ಷೇತ್ರದಲ್ಲೂ ಕೂಡ 1 ವೋಟರ್ ಐಡಿ ಇರೋದ್ರಿಂದ
ಈಗ ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ಪ್ರಕಾಶ್ ರಾಜ್ ಕೊಡ್ಬೇಕಾಗುತ್ತೆ. ಅದಕ್ಕೂ ಮುನ್ನ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಅವರು ಕೋರ್ಟ್ಗೆ ಹಾಜರಾಗಿಲ್ಲ. ಹಾಗಾಗಿ ಕೋರ್ಟ್ಗೆ ಹಾಜರಾಗದ ಕಾರಣ NBW 2 ಬಾರಿ ಇಶ್ಯೂ ಆಗಿತ್ತು. ಮೊದಲಿಗೆ 2 ಬಾರಿ ಸಮನ್ಸ್ ಕೊಟ್ಟು ಅದಾದ ನಂತರ NBW ಅನ್ನ 2 ಬಾರಿ ಇಶ್ಯೂ ಮಾಡಿದ್ದಾರೆ. ಮತ್ತೆ 3ನೇ ಬಾರಿಗೆ ಈಗ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಆಗಿರೋದ್ರಿಂದ ಈಗ ಪೊಲೀಸರು ಅವರನ್ನ ಕರ್ಕೊಂಡು ಬಂದು ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ನವೀನ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.